ನಾನು ಆಮೇಲೆ ಮಾತಾಡ್ತೀನಿ. ಅಲ್ಲ ಎಷ್ಟು ಚಾಕ್ಲೇಟ್ಸ್ ಇದಾವೆ ಅಂದರೆ ಡೆಫಿನೆಟ್ಲಿ ಹೋಗಿ ಯಾರಾದರೂ ಬಂದುಬಿಟ್ರೆ ಫುಲ್ ಕನ್ಫ್ಯೂಸ್ ಆಗಿಬಿಡ್ಬೇಕು. ಲೈಕ್ ಬೆಂಗಳೂರಲ್ಲಿ 5000 ಇರೋದೆಲ್ಲ 1000 ರುಪೀಸ್ಗೆಲ್ಲ ಸಿಗುತ್ತಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೆಸರು ಕುಸುಮರಾಜಮ್ಮ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದೇ ವೀಡಿಯೋಸ್ ನೋಡಿ. ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ, ಎಂಟರ್ಟೈನಿಂಗ್ ಅನಿಸಿದ್ರೆ ಪೇಜ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ನಮ್ಮ ಮಲೇಷ್ಯಾ ಟ್ರಿಪ್ನ 2ನೇ ವ್ಲಾಗು. ಫಸ್ಟ್ನೇ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡಿ, ಅದು ನೋಡ್ಕೊಬಂದಿದ್ದನ್ನ ನೋಡಿ. ಸೊ ಇವತ್ತು ಬೆಳಗ್ಗೆ ನಮ್ಮ ಹೋಟೆಲಿಂದ ಓಡ್ತಾ ಇದ್ದೀವಿ. ಈಗ ಹೋಟೆಲಿಂದ ಹೊರಟು ಇವತ್ತೊಂದು ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ಎಂಟೈರ್ ಲಂಕಾವಿ ಏನಿದೆ ಅದನ್ನ ಫುಲ್ಲು ಎಲ್ಲ ಮೇನ್ ಪ್ಲೇಸಸ್ನ ಅಟ್ರಾಕ್ಷನ್ಸ್ನ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾವೀಗ ಆಲ್ರೆಡಿ ಕ್ಯಾಬ್ 9 o'clock ಅಷ್ಟರಲ್ಲಿ ಬರುತ್ತೆ. ನಾವು ರೆಡಿಯಾಗಿದ್ದೀವಿ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಅಲ್ಲಿಗೆ ಹೋಗಬೇಕು. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಹಲೋ. ಸೊ ನೋಡ್ಬೋದು ಬ್ರೇಕ್ಫಾಸ್ಟ್ ಅಂತ ಬಂದಿದ್ದೀವಿ. ಎಷ್ಟೊಂದು ಐಟಮ್ಸ್ಗಳಿದೆ. ಸೊ ಇವಾಗ ನಮ್ಮ ಕ್ಯಾಬ್ ಬಂದಿದೆ, ನಮ್ಮ ಟ್ರಿಪ್ದು. Somebody told me this is a crime-free city. No, this one only. ನಾವು ಈಗ ಕಾಣ್ತಾ ಇದೆಯಲ್ಲ, ಇದೆ ಈಗಲ್ ಸ್ಕ್ವೇರು. ಇಲ್ಲಿ ಬಂದು ನಾವು ಇದು ಆಗಸ್ಟ್ವರೆಗೂ ಕ್ಲೋಸ್ ಆಗಿದೆ. ರಿನೋವೇಷನ್ ನಡೀತಾ ಇದೆ. ಈಗಲ್ ಸ್ಕ್ವೇರ್ ಹತ್ರ ಬಂದಿದ್ದೀವಿ. ಸೊ ಇಟ್ ಈಸ್ ಕ್ಲೋಸ್ಡ್. ಕಾಣ್ತಾ ಇದ್ದಾರಲ್ಲ, ಇವರೇ ನಮ್ಮ ಗೈಡ್. ಸೇ ಹಾಯ್. ಸೊ ಇವಾಗ ನಾವು ಮಹಾ ಟವರ್ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿದ್ದೀವಿ. ಆ ಮಹಾ ಟವರ್ ತೋರಿಸಿದ್ರೆ ಹಂಗೆ ಫ್ರಂಟ್ ಕ್ಯಾಮ್ನಲ್ಲಿ ತೋರಿಸ್ತೀವಿ ಫಸ್ಟ್ ನೋಡಿ, ಆಮೇಲೆ ಇದು ಮಹಾ ಟವರ್ ನೋಡಿ ಹೆಂಗಿದೆ. ಮಹಾ ಟವರ್ ನೋಡಿ, ಇದೆ ಮಹಾ ಟವರ್ ಅಂತ ಹೇಳ್ಬಿಟ್ಟು. ಒಂಥರ ಐಫಿಲ್ ಟವರ್ ಶೇಪಲ್ಲಿ ಕಟ್ಟಿದ್ದಾರೆ. ಸೊ ಇದೇನಿಲ್ಲ, ಮಹಾ ಟವರ್ ಅಂದರೆ ನೋಡ್ಬೋದು ಈ ಥರ ಲಿಫ್ಟ್ ಇದೆ. ಆ್ಯಕ್ಚುಲಿ ಅಲ್ಲಿ ಮಹಾ ಟವರ್ ಅಂತ ಬರ್ತಿದ್ದಾರೆ. ಇಲ್ಲಿಂದ ಒಳಗಡೆ ಹೋಗ್ತಾ ಇದ್ದೀವಿ, ಏನಿದೆ ಅಂತ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಇದೊಂಥರ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಇದೆ ಅಲ್ಲೇ ನಮ್ಮ. ನೋಡ್ಬೋದು ನೀವು, ಇಲ್ಲಿ ಬರ್ತಿದ್ದಾರೆ. ಸೊ ನೋಡ್ಬೋದು, ಇದೇನಿಲ್ಲ, ಸ್ಟಾರ್ಬಕ್ಸ್ ಇದೆ. ಒಂಥರ ಶಾಪಿಂಗ್ ಕಾಂಪ್ಲೆಕ್ಸ್ ಅಥವಾ ಮಾಲ್ ಥರ ಅನ್ಕೋಬೋದು ನೀವು. ಆ ಕಡೆ ಯಾವುದು ಝಸ್ ಕಾಫಿ ಅಂತ ಇದೆ. ಈ ಝಸ್ ಕಾಫಿ ಅನ್ನೋದು ನಾನು ಎಷ್ಟೊಂದು ಕಡೆ ನೋಡಿದೆ. ಆ್ಯಂಡ್ ಅದರ್ ಫುಡ್ ಕೋರ್ಟ್ ಥರ ಒಂಥರ ಫುಡ್ ಎಲ್ಲ ಇದೆ. ಹೇ ವಾವ್, ಲುಕ್ ಅಟ್ ದಿಸ್ ಈಸ್ ದ ವ್ಯೂ. ಕಿಟ್ಟು, ಓ ಮೈ ಗಾಡ್. ಒಂದು ನಿಮಿಷ. ಹಾಂ, ಆ್ಯಕ್ಚುಲ್ ವ್ಯೂ ಇದಿರೋದು. ನಾವು ಸುಮ್ಮನೆ ಅಲ್ಲಿಂದ ಹಾಗೆ ನೋಡ್ಕೊಂಡು ಹೋಗ್ಬೇಕು ಅಂತ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳ್ಬಿಟ್ಟು. ಬ್ಯೂಟಿಫುಲ್, ಸಖತ್ತಾಗಿದೆ ವ್ಯೂ ಮಾತ್ರ, ಕ್ರೇಜಿ. ನೋಡ್ತಾ ಇರ್ಬೋದು, ನಾವು ಮಹಾ ಟವರ್ ಕೆಳಗಡೆ ಇದ್ದೀವಿ. ಸೊ ಇಲ್ಲಿ ಈ ಮಹಾ ಟವರ್ ಹತ್ರ ಬಂದರೆ ಇದು ಫ್ರೀ ಆಫ್ ಕಾಸ್ಟಲ್ಲಿ ನಾವು ನೋಡ್ಬೋದು. ನಾವು ಮೇಲ್ಗಡೆ ಏನಾದ್ರು ಹೋಗಬೇಕು ಅಂದರೆ ಅರೌಂಡ್ 2000 ರೂಪೀಸ್ ಚಾರ್ಜಸ್ ಆಗುತ್ತೆ. ಲಂಚ್ ಫ್ರೀ ಇರುತ್ತೆ, ಅರೌಂಡ್ 2000 ರೂಪೀಸ್. ಝೆಸ್ ಕಾಫಿ ಇದೆ, ಕೆಳಗಡೆ ಸ್ಟಾರ್ಬಕ್ಸ್ ಕೂಡ ಇದೆ. ಸೊ ಆರಾಮಾಗಿ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಕಾಫಿ ಕುಡಿಬೋದು. ಈಗ ನಾವು ಮಹಾ ಟವರ್ ಕೆಳಗಡೆ ಇದ್ದೀವಿ. ಮಹಾ ಟವರ್ ಕೆಳಗಡೆ ನಮಗೆ ಸ್ಟಾರ್ಬಕ್ಸ್ ಸಿಗುತ್ತೆ, ನಂತರ ಝೆಸ್ ಕಾಫಿ ಸಿಗುತ್ತೆ. ಝೆಸ್ ಕಾಫಿ ಟ್ಯಾಗ್ಲೈನ್ ನಂಗೆ ತುಂಬ ಇಷ್ಟ ಆಯಿತು. ನೀವು ಹಿಂದ್ಗಡೆ ಕಾಣ್ತಾ ಇದೆ. ಏನು ಟ್ಯಾಗ್ಲೈನ್ ಓದೋದು? A necessity, not a luxury. A necessity, not a luxury. ಆ ಟ್ಯಾಗ್ಲೈನ್ ಎಷ್ಟು ಚೆನ್ನಾಗಿದೆ ನೋಡಿ. Necessity, not a luxury. ಓಕೆ, nice. ಈ ಮಹಾ ಟವರ್ ಫ್ರೀ ಆಫ್ ಕಾಸ್ಟ್, ನಾವು ಫ್ರೀಯಾಗಿ ಬಂದು ನೋಡ್ಬೋದು.
ಈ ಮಹಾ ಟವರ್ ಮೇಲ್ಗಡೆ ಲಂಚ್ ಹೋಮ್ ಇದೆ, ಲಂಚ್ ರೂಮ್ ಇದೆ, ಲಂಚ್ ಮಾಡ್ಬೋದಂತೆ ಫುಲ್ ಸಿಟಿ ವ್ಯೂ ನೋಡ್ತಾ. ಅದಕ್ಕೆ ಒಂದು 2000 rupees ಪರ್ ಪರ್ಸನ್ ಆಗುತ್ತೆ. ಸೊ ಲಂಚ್ ಫ್ರೀ ಇರುತ್ತೆ, ಮೇಲ್ಗಡೆ ವ್ಯೂ ಎಲ್ಲ ನೋಡಿಕೊಂಡು ನಾವು ಊಟ ಮಾಡ್ಕೊಂಡು ಬರ್ಬೋದು. ಈ ಮಹಾ ಟವರ್ಗೆ ನಾವು ಯಾಕೆ ಬರಬೇಕು, ಒಂದು ರೀಸನ್ ಇದೆ, ವ್ಯೂ. ನಾವು ಮುಂಚೆ 2001-2 ಅಲ್ಲಿ GTA ವೈ ಸಿಟಿ ಆಟ ಆಡ್ತಿದ್ವಿ ಗೊತ್ತಾ, ಗೇಮ್. ಆ ಗೇಮಲ್ಲಿ ವ್ಯೂ ಇದೆಯಲ್ಲ, ಡ್ರೀಮ್ ವ್ಯೂ, ನಾವು ಹಿಂಗೂ ಇರುತ್ತಪ್ಪ ವ್ಯೂ ಅನ್ಕೊತಾ ಇದ್ದೆ ಆ GTA ವೈ ಸಿಟಿ ಆಟ ಆಡ್ಬೇಕಾದ್ರೆ ನಾನು. ಹಂಗಿದೆ, ನಿಜವಾಗ್ಲೂ ಹಂಗೆ ಇದೆ. ಕ್ಯಾಮ್ರಾ ಹೆಂಗೆ ಕಾಣ್ತದೆ ಗೊತ್ತಿಲ್ಲ. ವಂಡರ್ಫುಲ್ ಸಿಟಿ, ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಹಾಯ್ ಕುಸುಮ, ಹಾಯ್ ಮಾಡು ವ್ಯೂವರ್ಸ್ಗೆ ಎಲ್ಲ ಹಾಯ್. ಸೊ ಹೆಂಗಿದೆ ಅಂದರೆ ಸ್ವಲ್ಪ ದೇಶ ಜನಸಂಖ್ಯೆ ಕಡಿಮೆ ಇದೆ, ಆರಾಮಾಗಿ ನೋಡಿಕೊಂಡು ಆರಾಮಾಗಿ ಮನೆಗೆ ಕೊಂಡು ಕೂಡ ಹೋಗ್ಬೋದು, ನೋ ಪ್ರಾಬ್ಲಮ್. ಯಾರೂ ಇಲ್ಲ, ನಾನು ಕುಸುಮ, ಸೊ ಇನ್ನೊಂದೆರಡು ಫ್ಯಾಮಿಲಿ ಬಂದು ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ. ಸೊ ಅಲ್ಲಿ ನೋಡ್ತಾ ಇರ್ಬೋದು. ಆ ಕಡೆ ಏನೋ ವಾಟರ್ ಥೀಮ್ ಪಾರ್ಕ್ ಇದೆ ಅಂತ, ಅಲ್ಲಿ ನೋಡ್ತಾ ಇದ್ರಲ್ಲ, ಬ್ಲೂ ಕಲರ್ ಮತ್ತೆ ಪಿಂಕ್ ಕಲರ್ ಶಾರ್ಪ್ ಎಡ್ಜಸ್ ಏನೋ ಮನೆ ಅಲ್ಲ ಅದೇನೋ, ಅದು ಆಕ್ಚುಲಿ ವಾಟರ್ ಥೀಮ್ ಪಾರ್ಕ್ ಅಂತೆ. ಒಂಥರ ಏನು ಯೂನಿವರ್ಸಲ್ ಸ್ಟುಡಿಯೋ ಬರುತ್ತಲ್ಲ ಆ ಥರ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ. ಬಟ್ ಅದು ವಾಟರ್ ಥೀಮ್ ಪಾರ್ಕ್ ಅಂತ, ನೀವು ನೋಡ್ಬೋದು, ಅಲ್ಲಿ ಕಾಣಿಸ್ತಾ ಇರೋದು ಆ ಕಡೆ ಸೈಡು, ಅದ್ರ ವಾಟರ್ ಥೀಮ್ ಪಾರ್ಕ್ ಅಂತೆ. ಈ ಕಡೆ ಎಲ್ಲ ಒಂಥರ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ, ನೋಡ್ಬೋದು. ಬೋಟ್ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ, ಒಂಥರ ಕ್ರೇಜಿ, ಅಮೇಝಿಂಗ್ ಅಲ್ಲ? ಅಮೇಝಿಂಗ್ ನಿಜವೂ ಅಮೇಝಿಂಗ್. ಎಷ್ಟು ಚೆನ್ನಾಗಿ ಅನಿಸ್ತದೆ ನೋಡಿ. ಇವಾಗ ನಾವು ಡ್ಯೂಟಿ ಫ್ರೀ ಶಾಪಿಂಗ್ ಅಂತ ಹೇಳ್ಬಿಟ್ಟು ಇಲ್ಲೊಂದು ಕಡೆ ನಿಲ್ಸಿದ್ದೀವಿ. ನೋಡೋಣ, ಸಮ್ ಚಾಕ್ಲೇಟ್ಸ್ ಆ ಥರದ್ದು ಏನಾದರೂ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ನೆನ್ನೆ ನೋಡಿದ್ವಿ ಆಯಿತಾ, ಅಲ್ಲಿ ಐ ಡೋಂಟ್ ಫೀಲ್ ಅದೇನು ತುಂಬ ಕಡಿಮೆ ಇದೆ ಅಥವಾ ಟ್ಯಾಕ್ಸಸ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು. ಚಾಕ್ಲೇಟ್ಸ್ ಎಲ್ಲ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಏನು ಪ್ರೈಸಸ್ ಸಿಗುತ್ತೆ ನೋಡಿ ಅಷ್ಟೇ ಪ್ರೈಸ್ ಇತ್ತು, ನನಗೇನು ದೊಡ್ಡ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಸೊ ನೀವು ನೋಡ್ಬೋದು ಬೇಜಾನ್ ಚಾಕ್ಲೇಟ್ಸ್ ಆಯಿತಾ. ಚಾಕ್ಲೇಟ್ಸ್ ತಿನ್ನೋರು ಇದ್ಬಿಟ್ರೆ ಅಂತೂ ಫುಲ್ ಹಬ್ಬ ಅಲ್ಲ. ನಾನು ಸರಿಗೆ ತಿಂತಾ ಇದ್ದೆ ಅಂದ್ಕೊಳ್ಳಿ, ಇವಾಗೆಲ್ಲ ಸ್ಟಾಪ್ ಮಾಡಿದ್ದೀನಿ ಅಷ್ಟೇ ಚಾಕ್ಲೇಟ್ಸ್ ಎಲ್ಲ ತಿನ್ನೋದು. ಅಲ್ಲ, ಎಷ್ಟು ಚಾಕ್ಲೇಟ್ಸ್ ಇದ್ದಾವೆ ಅಂದರೆ ಡೆಫಿನೆಟ್ಲಿ ಯಾರಾದರೂ ಬಂದುಬಿಟ್ರೆ ಫುಲ್ ಕನ್ಫ್ಯೂಸ್ ಆಗಿಬಿಡ್ಬೇಕು. ಒಂದು ಎಷ್ಟು ಲಕ್ಷ ಗಟ್ಟಲೆ ಥರದ್ದು ಚಾಕ್ಲೇಟ್ಸ್ ಇದ್ದಾವೆ. ಯಾವ ತಗೋಬೇಕು ಯಾವ್ದು ಬಿಡಬೇಕು ಚಾಕ್ಲೇಟ್ಸ್ ಎಲ್ಲ, ಅಷ್ಟೊಂದು ಚಾಕ್ಲೇಟ್ಸ್ ಇದೆ ಅಲ್ಲ. ಬಟ್ ಐ ಫೀಲ್ ಏನು ಗೊತ್ತಾ, ಡ್ಯೂಟಿ ಫ್ರೀ ಅಂತೆಲ್ಲ ಹೇಳಿದಾರಲ್ಲ, ಟ್ಯಾಕ್ಸ್ ಅಂತ ಕಡಿಮೆ ಇರುತ್ತೆ ಅಂತ. ಐ ಆಮ್ ನಾಟ್ ಫೀಲಿಂಗ್ ದ್ಯಾಟ್. ನನಗೆ ಅನಿಸ್ದಂಗೆ ಇಂಡಿಯಾದಲ್ಲಿ ಏನು ಪ್ರೈಸ್ ಇರುತ್ತೆ ಆಲ್ಮೋಸ್ಟ್ ಸಿಮಿಲರ್ ಪ್ರೈಸಸ್ಸೇ ಇದೆ. ಅದೇನು ದೊಡ್ಡ ಡಿಫ್ರೆನ್ಸ್ ಏನು ಅನ್ನಿಸ್ತಿಲ್ಲ. ಮೋಸ್ಟ್ಲಿ ಮಲೇಷ್ಯಾದಲ್ಲಿ ಇರೋರಿಗೆ ಇದು ಡಿಫ್ರೆನ್ಸ್ ಅನ್ನಿಸ್ಬೋದು, ಅವ್ರಿಗೆ ಟ್ಯಾಕ್ಸ್ ಕಳ್ದು. ನಮ್ಮ ಇಂಡಿಯನ್ಸ್ಗೆ ಪ್ರೈಸ್ ಎಲ್ಲ ನನಗೆ 150 rupees 200 rupees ಡಿಫ್ರೆನ್ಸ್ ಅಷ್ಟು ಇಲ್ಲಮ್ಮ. ಇವಾಗ ನೀವು ನಾನು ನಿನ್ನೆ ಡೈರಿ ಮಿಲ್ಕ್ ಚಾಕ್ಲೇಟ್ ನೋಡಿದೆ, 180 rupees ಡೈರಿ ಮಿಲ್ಕ್ ಚಾಕ್ಲೇಟು. ಸೇಮ್ ಇಂಡಿಯಾದಲ್ಲೂ ಅದೇ ಪ್ರೈಸ್ ಇರುತ್ತೆ, ಇಲ್ಲೂ ಅದೇ ಪ್ರೈಸ್ ಇದೆ. ಐ ಡೋಂಟ್ ನೋ, ನನಗೇನು ದೊಡ್ಡ ಡಿಫ್ರೆನ್ಸ್ ಅನ್ನಿಸ್ತೀನಿ. ಅಲ್ಲೇನಮ್ಮ? ಇಲ್ಲ, ಇದೆ 100 ರೂಪಾಯಿ ಡಿಫ್ರೆನ್ಸ್, 200 ರೂಪಾಯಿ ಇದೆ. ಹೌದಾ? ಬಟ್ ಇದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಐ ಡೋಂಟ್ ನೋ. ಯಾವುದಾದ್ರೂ ನೋಡೋಣ, ಯಾವ್ದು ತೊಗೊಳ್ಳೋಣ ಏನು ಅಂತ ನೋಡ್ತಾ ಇದ್ದೀವಿ. ನನಗನ್ಸ್ದಂಗೆ ತುಂಬ ಚೀಪ್ ಅನಿಸಿತ್ತು ಚಾಕ್ಲೇಟ್. ನೋಡ್ಬೋದು, ಈ ಡಬ್ಬ 375 ಗ್ರಾಮು, ಇದು ಅರೌಂಡ್ 630 rupees ಬೀಳುತ್ತೆ. ಏನು 180-200 rupees ಅಷ್ಟೇ ಇದೆ. ಹಾಂ, ಮೋಸ್ಟ್ಲಿ ಗ್ರೋಷರ್ ತಗೊಂಡು ಹೋಗ್ತೇವೆ. ನೋಡ್ಬೋದು, ನಾವೀಗಿರೋ ಏರಿಯಾ ಬಂದು ದಯಾಂಗ್ ಬೇ ಅಂತ ಹೇಳ್ಬಿಟ್ಟು, ಇಲ್ಲೇ ನಾವು ಡ್ಯೂಟಿ ಫ್ರೀ ಶಾಪ್ ಮಾಡೋಣ ಅಂತ ಬಂದಿರೋದು. ಆ್ಯಕ್ಚುಲಿ ಲಿಕ್ಕರ್ ಫುಲ್ಲು ಚೀಪ್ ಆ್ಯಂಡ್ ಚೀಪಲ್ಲಿ ಸಿಗುತ್ತಂತೆ. ಲೈಕ್ ಬೆಂಗಳೂರಲ್ಲಿ 5000 ಇರೋದೆಲ್ಲ 1000 rupeesಗೆಲ್ಲ ಸಿಗುತ್ತಂತೆ ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದು. ಸೊ ನೀವು ಯಾರಾದರೂ ಲಿಕ್ಕರಲ್ಲಿ ಇಂಟ್ರೆಸ್ಟ್ ಇರೋವಂಥವ್ರು ಬಂದು ಚೆಕ್ ಮಾಡ್ಬೋದು. ಸೊ ಈಗ ನೋಡ್ಬೋದು, ನಾವು ಇಲ್ಲೊಂದು ಆರ್ಟ್ ಗ್ಯಾಲರಿ ಇದೆ, ಅದಕ್ಕೆ ಬಂದಿದ್ದೀವಿ. ಇದ್ರೊಳಗಡೆ ಸ್ವಲ್ಪ ಕ್ರಾಫ್ಟ್ಸ್ ಆ ಥರದ್ದು ಇರುತ್ತಂತೆ. ಹೋಗ್ಬಿಟ್ಟು ಒಳಗಡೆ ಹೋಗಿ ಓಕೆ, ಒಳಗಡೆ ಹೋಗಿ ನೋಡುವ. ನೋಡ್ಬೋದು, ಈ ಥರ ಒಂಥರ ಬೊಟ್ಟಿಗೆ ಥರ ಇದೆ ಆಯಿತಾ. ಫುಲ್ಲು ಲೋಕಲ್ ಮಲೇಷಿಯನ್ದು ಏನು ಕ್ಲೋತ್ಸ್ ಎಲ್ಲ ಬರುತ್ತೆ ನೋಡಿ, ಆ ಥರದ್ದೆಲ್ಲ ಇದೆ. ನೋಡ್ಬೋದು ಇಲ್ಲೆಲ್ಲ ಕ್ಲೋತ್ಸು ಬೆಕ್ಕು. ಸೊ ನೋಡ್ಬೋದು, ಈ ಥರ ಇದೆ ಮೆಟೀರಿಯಲ್ ಎಲ್ಲ. ನೋಡ್ಬೋದು ನೀವು, ಲೋಕಲ್ ಮಲೇಷಿಯನ್ ಕಲ್ಚರ್ ಏನಿದೆ ಆ ಥರದ್ದು ಇಲ್ಲೆಲ್ಲ ಮೋಸ್ಟ್ಲಿ ಕ್ಲೋತ್ಸ್ ಎಲ್ಲ ಇದೆ. ಬ್ಯಾಗ್ ನೋಡಿ, ಟೋಟ್ ಬ್ಯಾಗ್ ಎಷ್ಟು ಚೆನ್ನಾಗಿದೆ ಅಂತ.
ಇಲ್ಲಿ ನೋಡ್ಬೋದು ಬ್ಯಾಗ್, ಈ ಥರ ಬ್ಯಾಗ್ಸ್, ಕಲರ್ ಪೌಚ್ಗಳು, ಈ ಥರದ್ದೆಲ್ಲ ಇದೆ. ಹಾಗೆ ನೋಡ್ಬೋದು ಇಲ್ಲಿ ಮೆನ್ ಕ್ಲೋತಿಂಗ್ ಕೂಡ ಇದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಂಥರ ಚೆನ್ನಾಗಿದೆ ಅಲ್ಲ ಇದು ಮೆನ್ದು. ನನಗೆ ಹುಡುಗಿರ್ದು ಅಷ್ಟು ಇಷ್ಟ ಆಗಲಿಲ್ಲ, ಹುಡುಗರ್ದು ಒಂಥರ ರಂಗು ಬಿರಂಗಿ ಥರ ಇದೆ. ಎಲ್ಲದಕ್ಕಿಂತ ಚೆನ್ನಾಗಿರೋದು ಅಂದರೆ ಈ ಪಾಟ್ರೀಸ್ ಥರದ್ದು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಕಾಫಿ ಕಪ್ಸ್ ಎಲ್ಲ ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಇಲ್ಲಿ ನೋಡಮ್ಮ ಕಾಫಿ ಕಪ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡ್ಬೋದು ಪೇಂಟಿಂಗ್ ಎಲ್ಲ ಎಷ್ಟು ಸಕ್ಕತ್ತಾಗಿದ್ದಾವೆ ಅಂತ ಹೇಳ್ಬಿಟ್ಟು, ಸಕ್ಕತ್ತಿದೆ ಒಂಥರ. ಆ್ಯಂಡ್ ಇಲ್ಲಿ ನೋಡಿ ರಾಕಲ್ಲಿ ಮಾಡಿರೋದು, ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ. ನನಗೇನು ಗೊತ್ತಾ, ಎಲ್ಲದಕ್ಕಿಂತ ಇಷ್ಟ ಆಗ್ತಿರೋದು ಅಂದರೆ ಈ ಪಿಂಗಾಣಿ ಐಟಮ್ಸ್ಗಳು ಎಷ್ಟು ಸಕ್ಕತ್ತಾಗಿದ್ದಾವೆ ನೋಡಿ. ಆದರೆ ಇದ್ರ ಮೇಲೆ ಬರೀ ಎಲ್ಲ ರೆಪ್ಟೈಲ್ಸೇ ಇದ್ದಾವಪ್ಪ, ಕಪ್ಪೆ, ಓತಿಕೆ ಅಂತ ಈ ಥರದನ್ನೇ ಮೇಲೆ ಹಾಕಿದ್ದಾರೆ. ದಟ್ ಈಸ್ ಮೈ ಒಂಥರ ಪೆಟ್ ಪೀವ್ ಅಂತ ಹೇಳ್ಬೋದು. ನನಗೆ ಒಂಥರ ಹಿಂಸೆ ಅನಿಸುತ್ತೆ. ಹಾಗೆ ಇಲ್ಲಿ ಹಿಂದೆ ನೋಡ್ಬೋದು ನೀವು ಜ್ಯುವೆಲ್ರೀಸ್ ಎಲ್ಲ ಇದೆ, ಪರ್ಲ್ದು ಜ್ಯುವೆಲ್ರೀಸು ಸಖತ್ತಾಗಿದ್ದಾವೆ ಅನ್ನಿಸ್ತಾ ಇದೆ. ಒಂಥರ ಕ್ರೇಜಿ ಅಲ್ಲ. ಚೆನ್ನಾಗಿ ದುಡ್ಡಿಟ್ಕೊಂಡ್ಬನ್ನಿ, ಶಾಪಿಂಗ್ ಮಾಡೋರು ಚೆನ್ನಾಗಿ ಶಾಪ್ ಮಾಡ್ಕೊಂಡು ಹೋಗಿ. ಹಾಗೆ ಇಲ್ಲೆಲ್ಲ ನೋಡ್ಬೋದು ಎಷ್ಟೊಂದು ಕ್ಲೋತ್ಸು, ಮಕ್ಕಳು ಬಟ್ಟೆಗಳು ಮಾತ್ರ ಅಲ್ಲ, ಒಂಥರ ಟ್ರೆಂಡಿಂಗ್ ಥರದ್ದು. ಈ ಯೂಶಲಿ ಫಾರೆವರ್ 21 ಸಾರನಲ್ಲೆಲ್ಲ ಸಿಗುತ್ತೆ ನೋಡಿ, ಒಂಥರ ಆ ಥರ ಕ್ಲೋತ್ಸು ಕೂಡ ಇದ್ದಾವೆ. ಬಟ್ ಎಲ್ಲ ಮೋಸ್ಟ್ಲಿ ಕಲರ್ಫುಲ್ ಆಗಿದ್ದಾವೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಶೂಸ್ ಎಲ್ಲ ಇದ್ದಾವೆ ಎಷ್ಟೊಂದು. ಅದು ಎಲ್ಲ ಒಂಥರ ಫುಲ್ಲು ಕಲರ್ ಥರ ಶೂಸ್ಗಳೇ ನೋಡಿ, ಎಲ್ಲ ಕಲರ್ ಶೂಸು. ಮೇಲ್ಗಡೆ ಇದೇನೇನೋ ಗೊಂಬೆಗಳಿದೆ, ಅದು ಅಷ್ಟೇ ಜಾಸ್ತಿ ಪ್ರಿಂಟ್ಸು, ಕಲರು ಆ ಥರ ಇಲ್ಲಿ ಜಾಸ್ತಿ ಬಟ್ಟೆಗಳು ಎಲ್ಲ ಅದನ್ನು ನೋಡ್ಬೋದು. ಇಲ್ಲೂ ಎಲ್ಲ ಕಡೆನೂ ಅಷ್ಟೇ ಫುಲ್ಲು ಒಂಥರ ಜಾಸ್ತಿ ಪ್ರಿಂಟ್ಸು, ಡಿಫ್ರೆಂಟ್ ಅಂದರೆ ವೈಬ್ರೆಂಟ್ ಕಲರ್ಸು ಆ ಥರದ್ದಿದೆ. ನೋಡ್ಬೋದು ಇಲ್ಲೆಲ್ಲ ಎಷ್ಟು ಪೇಂಟಿಂಗ್ಸ್ ಇದೆ ಅಂತ ಹೇಳ್ಬಿಟ್ಟು. ಎಲ್ಲದೂ ಅಷ್ಟೇ ತುಂಬಾ ಕಲರ್ಫುಲ್, ಅಂದರೆ ಸಖತ್ ವೈಬ್ರೆಂಟ್ ಕಲರ್ಸ್ ಇದ್ದಾವೆ. ನಿಮ್ಗೆ ಈ ಥರ ವೈಬ್ರೆಂಟ್ ಕಲರ್ಸ್ ಎಲ್ಲ ಇಷ್ಟ ಆಗೋದಾದರೆ ಪೇಂಟಿಂಗ್ಸ್ ಮೋಸ್ಟ್ಲಿ ಇಷ್ಟ ಆಗ್ಬೋದು. ಸೊ ನಿನಗೆ ಇಷ್ಟ ಆಯ್ತಾ ಈ ಥರ ವೈಬ್ರೆಂಟ್ ಕಲರ್ಸ್? ಅವಿನಾಶ್ ಯೂಶಲಿ ಈ ಥರ ವೈಬ್ರೆಂಟ್ ಕಲರ್ಸ್ ಎಲ್ಲ ಇಷ್ಟ ಆಗಲ್ಲ. ಅವ್ರ ಕ್ಲೋತ್ಸು ಎಲ್ಲ ನೋಡ್ಬೋದು ನೀವು, ವೆರಿ ಲೈಟ್ ಒಂಥರ ಮೈಲ್ಡ್ ಕಲರ್ಸ್ ಥರದ್ದು ಅವ್ರು ಹಾಕೊಳ್ಳೋದು. ಅವ್ರಿಗೆ ಈ ಥರದ್ದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಬಟ್ ಸ್ಟಿಲ್ ನೋಡೋಕ್ಕೇನಂತ ನೋಡಿ ಖುಷಿ ಪಡೋದು. ಏನಪ್ಪಿ ಹೇಳು. ಸಾಕು, ಇದು ಏನು ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅನ್ಸುತ್ತೆ. ಇವಾಗ ನಾವು ಕೇಬಲ್ ಕಾರ್ ರೈಡಿಗೆ ಹೋಗೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಸೊ ನಾವು ಆಲ್ರೆಡಿ ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ನಾವು ಜಸ್ಟ್ ಟಿಕೆಟು ಏನು ವೋಚರ್ ಇವಾಗ ಅಲ್ಲಿ ಹೋಗೋದಷ್ಟೇ. ಸೊ ಎಲ್ಲಿ ನಿಂತ್ಕೊಂಡಿದ್ದೀವಿ ಅಲ್ಲಿಗೆ ಹೋಗ್ತಾ ಇರೋದು. ಏನು ವೈಟಿಂಗ್ ಕೇಬಲ್ ಕಾರ್ ತುಂಬ ಆಸಕ್ತಿ ಇದೆ, ನೋಡೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ತುಂಬ ಚೆನ್ನಾಗಿರುತ್ತಂತೆ ವ್ಯೂ. ಹಂಗೆ ನೋಡ್ಬೋದು ಇಲ್ಲೆಲ್ಲ ಏನೇನೋ ಅಂಗಡಿಗಳೆಲ್ಲ ಇದೆ. ಫುಲ್ಲು ಜಾಸ್ತಿ ಅಂಗಡಿಗಳು, ಏನೇನೋ ಅಂಗಡಿಗಳಿದ್ದಾವೆ. ನಾವು ಆ ಟಿಕೆಟ್ ಕೌಂಟರ್ ಇರುತ್ತಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡ್ಬೋದು ಈ ಥರ ಇದೆ ನೋಡಿ, ಏನೇನೋ ಆ್ಯಕ್ಟಿವಿಟೀಸ್ ಎಲ್ಲ ಈ ಥರ. ಹಾಗೆ ರೆಸ್ಟೋರೆಂಟ್ಸ್ಗಳು, ಕಲರ್ಫುಲ್ ಮನೆಗಳು, ಏನೋ ಇದೆಯಪ್ಪ ಒಂಥರ ಚೆನ್ನಾಗಿದೆ ಅಲ್ಲಮ್ಮ. ನೋಡ್ಬೋದು ಈ ಥರ ಇದೆ, ಫುಲ್ಲು ಹ್ಯಾಪ್ನಿಂಗ್ ಪ್ಲೇಸ್ ಥರ. ಸೊ ಇವಾಗ ನಾವು ಕೇಬಲ್ ಕಾರ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಟಿಕೆಟ್ನ ತಗೊಂಡು ನೋಡ್ಬೋದು ಈ ಥರ ಇರುತ್ತೆ ಕೇಬಲ್ ಕಾರ್. ಈ ಥರ ಇರುತ್ತೆ ಕೇಬಲ್ ಕಾರ್. ನಾವಿಲ್ಲಿ ಕೇಬಲ್ ಕಾರು ನೋಡ್ಬೋದು. ಒಂದು ಫ್ಯಾಮಿಲಿಗೆ ಒಂದು ಕೇಬಲ್ ಕಾರ್ ಕೊಡ್ತಾ ಇದ್ದಾರೆ. ಸೊ ನಮ್ಮದು ನೆಕ್ಸ್ಟ್ ಬರ್ತಾ ಇದೆ. ಇಲ್ಲಿಂದ ಗುಡಿ ಮೇಲೆ ಹೋಗೋದು. ಕೇಬಲ್
ಕಾರಲ್ಲಿ ಇದೀವಿ ನಾವು ಇವಾಗ. ಈ ಕಡೆ ತಿರ್ಗು, ಓಕೆ. ಈಗ ಫಾಸ್ಟ್ ಆಗಿ ಹೋಗುತ್ತೆ. ಫಾಸ್ಟ್ ಆಗಿ ಹೋಗುತ್ತಾ? ಫಾಸ್ಟ್ ಆಗಿ ಹೋಗುತ್ತೆ. ಗೆಟ್ ರೆಡಿ. ಈ ಲೈನ್ ಆದ ತಕ್ಷಣ ಫಾಸ್ಟ್ ಆಗಿ ಹೋಗುತ್ತೆ ಅದು. ಭಯ ಪಡಬೇಡ. ನೋಡು. ಈ ಫಾಸ್ಟ್ ಆಗಿ ಹೋಗುತ್ತೆ, ಭಯ ಪಡೋದು ಬೇಡ. Oh my god! ಇದು look at this, ಅದನ್ನ ಬಿಡು, ಇದು ನೋಡು. ನಾವು ಇವಾಗ ಕೇಬಲ್ ಕಾರಲ್ಲಿ ಹೋಗ್ತಾ ಇದೀವಿ. ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲೇ ನಮ್ಮ ತುಂಬಾ ಹೈಟ್ ಹೋಗ್ತಾ ಇದೆ, ನೀವು ನೋಡಬಹುದು. ಕೇಬಲ್ ಕಾರಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಒಂಥರ ಮಜಾ ಇದೆ, ನೋಡಕ್ ಭಯ ಅನಿಸ್ತಿದೆ, ಬಟ್ ಭಯ. ತುಂಬಾ ಹೈಟ್ ಇದು ತುಂಬಾ ಹೈಟ್ ಅಲ್ಲಿ ಹೋಗ್ತಾ ಇದೆ. ನಾನು ಚೆನ್ನಾಗಿ ಅನ್ಸುತ್ತೆ. ನನ್ನ ಕೇಬಲ್ ತುಂಬಾ ಹೈಟ್. ಭೂಮಿನ ನೋಡಿ ಎಷ್ಟು ಮೇಲ್ಗಡೆ ಬರ್ತಾ ಇದೀವಿ ನಾವೀಗ. ಆ ಗುಡ್ಡದ ಮೇಲೆ ಹೋಗ್ತಾ ಇದೀವಿ ಆಕ್ಚುಲಿ, ನೋಡ್ಬೋದು. ಅಪ್ಪಿ ನಾವು ಆ ಕಡೆ ಸೈಡ್ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಿಂಗೆ ಏನಾಗುತ್ತೆ, ತುಂಬಾ ಭಯ ಆಗುತ್ತೆ. ಸ್ಟಾಪ್ ಆಗ್ಬಿಟ್ರೆ ಸ್ಟಾಪ್ ಆಗಿ ಕೆಳಗೆ ಕಿತ್ಕೊಂಡ್ಬಿಡ್ಬಾರ್ದು ಅಷ್ಟೇ. ಎಂಜಾಯಿಂಗ್. ತುಂಬಾ ಮೇಲೆ ಅಲ್ಲ ಅಪ್ಪಿ, ನಂಗೆ ಅನ್ಸುತ್ತೆ ನಾವು ಆ ಕಡೆ ಸೈಡ್ ಕುತ್ಕೊಂಡ್ರೆ ವ್ಯೂ ಚೆನ್ನಾಗಿ ಬರುತ್ತೆ. ಕುತ್ಕೊಂಬ, ಏನಾಗಲ್ಲ. ಈಗ ಚಿಕ್ಕ ಗಿಡಗಳು ಮರಗಳು ಅನ್ಕೋಬಿಡಿ, ತುಂಬಾ ಹೈಟ್ ಅಲ್ಲಿ ಇದೀವಿ ನಾವು ಆಕ್ಚುಲಿ. ನೋಡಿ ಇಲ್ಲಿ ನೋಡ್ಬೋದು ಎಷ್ಟು. ಆ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣುತ್ತೋ ಗೊತ್ತಿಲ್ಲ. ಸೊ ಅಲ್ಲಿ ನಿಮ್ ಸಮುದ್ರ ಕಾಣ್ತಾ ಇದೆ. ನನ್ನ ಲೈಫಲ್ಲಿ ಇನ್ನೊಂದಿನ ಇಂಥವೆಲ್ಲ ಮಾಡಲ್ಲ ನಾನು. ಯಾಕೆ? ಬೇಡ ನನಗೆ. ನಾನು ಯಾಕೆ ಮಾಡ್ತೀನಿ ಇಂಥವ ಅಂತ ನನಗೆ ಗೊತ್ತಿಲ್ಲ. ಚೆನ್ನಾಗಿದೆ, ಎಂಜಾಯಿಂಗ್. ಭಯ ಆಗುತ್ತೆ ಆದ್ರೂ. ಓ ಗಾಡ್. ತುಂಬಾ ಮೇಲ್ಗಡೆ ಹೋಗ್ತಾ ಇದ್ದೀವಿ ನಾವು, ಗುಡ್ಡದ ಮೇಲ್ಗಡೆ. ಸೊ ತುಂಬಾ ಹೈಟ್ ಇದೆ ಅದು. ತುಂಬಾ ಅಂದ್ರೆ ತುಂಬಾನೇ ಹೈಟ್. ಇದ್ರಲ್ಲಿ ಕೇಬಲ್ ಕಾರ್ ಬಿಟ್ರೆ ಮತ್ತೆ ಯಾವ್ದು ಹೋಗಕ್ ಆಗಲ್ಲ ಅನ್ಸುತ್ತೆ. ಹೆಲಿಕಾಪ್ಟರ್ ಹೋಗ್ಬೇಕಾಗತ್ತೆ. ನಿಜ ಹೇಳ್ಬೇಕು ಅಂದ್ರೆ ಎಲ್ಲ ಆಫ್ ಆಗಿ ಫೀಲ್ ಆಗ್ತಾ ಇದೆ. ಅಷ್ಟು ಮೇಲ್ಗಡೆ ಅಂದ್ರೆ ಅಷ್ಟು ಮೇಲ್ಗಡೆ ಹೋಗ್ತಾ ಇರೋದು. ವ್ಯೂ ಮಾತ್ರ ಸಖತ್ತಾಗಿದೆ ಆಯ್ತಾ, ಬಟ್ ಜೀವ ಎಲ್ಲ ಡಗ ಅಂತ ಇದೆ. ಬಟ್ ಒಂಥರ ನೈಸ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ. ನಾವೆಲ್ಲೂ ಕೇಬಲ್ ಕಾರ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಏನು ಇದೆಲ್ಲ ಬರುತ್ತಲ್ಲ, ಏನಮ್ಮ ನಾನು ಆಮೇಲೆ ಮಾತಾಡ್ತೀನಿ. ನಮ್ಮ ಅಮ್ಮಂಗೆ ಹೇಳ್ಬೇಕು ಇಂಥದಕ್ಕೆ ಹೋಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಬರೀ ಇಂಥವ್ ಮಾಡ್ತೀಯ ಅಂತ ಚೆನ್ನಾಗಿ ಬೈಯುತ್ತೆ. ನಮ್ಮನೇಲಿ ಯಾರಿಗೆ ಹೇಳಿದ್ರು ಅಷ್ಟೇ. ಯಾಕಿಂತ ಮಾಡ್ಕೊಂತೀನಿ ಅಂತ ನನಗೆ ಗೊತ್ತಿಲ್ಲ ಆಯ್ತಾ. ಜೀವ ಎಲ್ಲ ಡಗ ಅಂತ ಇದೆ. ನನಗೆ ಎಷ್ಟೇ ಭಯ ಆಗ್ಬೋದು ಆಯ್ತಾ. ಇದೊಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ನೀವು ಕೂಡ ಮಾಡಿ ಆಯ್ತಾ. ಇಷ್ಟೇ ಭಯ ಆದ್ರೂ ಪರವಾಗಿಲ್ಲ, ಒಂದು 5 ನಿಮಿಷ ಭಯ ಆಗುತ್ತೆ, ಆಮೇಲೆ ಹೋಗುತ್ತೆ. ಏನ್ ಮಾಡೋಕ್ಕಾಗುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ನಾವು ಇಷ್ಟೊತ್ತವರೆಗೂ ಭಯ ಪಟ್ಕೊಂಡೆಲ್ಲ ಬಂದಲ್ಲ, ಅದೆಲ್ಲ ವರ್ತ್ ಅಂತ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಏನಮ್ಮ, ವೇಟ್ ಐ ವಿಲ್ ಶೋ ಯು ದ ವ್ಯೂ. ನೋಡಿ ಹಿಂದೆ ವ್ಯೂ ಹೆಂಗಿದೆ ಅಂತ. ಅಲ್ಲಿಂದ ಹೋಗ್ಬೇಕು ನಾವು ಸ್ಕೈ ಬ್ರಿಡ್ಜ್ ಮೇಲೆ. ಸದ್ಯಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ವ್ಯೂ ನೋಡಿ, ನಿಮಿಷ ತೋರಿಸ್ತೀನಿ. ಲುಕ್ ಅಟ್ ದಿಸ್ ವ್ಯೂ. ಓ ಮೈ ಗಾಡ್. ಒಂಚೂರು ಸೈಡ್ ಬಾ. ಮೊಬೈಲಿಗೆ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ, ಕಣ್ಣಿಗಂತೂ ಸಖತ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ನಾವಿವಾಗ ಟಿಕೆಟ್ ತೊಗೊಂಡಿರೋವಂಥದ್ದು ಏನಂದರೆ, ಕೇಬಲ್ ಕಾರಲ್ಲಿ ಬಂದು ಮತ್ತೆ ಸ್ಕೈ ಬ್ರಿಡ್ಜ್ ಅಂತ ಇದೆ. ಸ್ಕೈ ಬ್ರಿಡ್ಜಿಗೆ ಹೋಗಬೇಕು, ಆ ಕಡೆ ಸೈಡಿಂದ ಹೋಗಬೇಕು, ಮತ್ತೆ ಕೇಬಲ್ ಕಾರಲ್ಲಿ ಹೋಗಿ ಇಲ್ಲಿ ಸೆಂಟ್ರಲ್ ಒಂದು ಸ್ಟಾಪ್ ಇದೆ ಆಯಿತಾ. ಸೊ ಇಲ್ಲಿ ಇನ್ನೊಂದೇನೆಂದರೆ ಈಗಲ್ ಸ್ಕೈ ಬ್ರಿಡ್ಜ್ ವಾಕ್ ಅಂತ ಹೇಳ್ಬಿಟ್ಟು ಒಂದಿದೆ. ನೀವು ನೋಡ್ಬೋದು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹಿಂದೆ ಹದ್ದು ಥರದ್ದು ಆ ಬ್ರಿಡ್ಜ್ ಇದೆ. ಆ ಬ್ರಿಡ್ಜಿಗೆ ಹೋಗ್ಬೇಕಂದ್ರೆ ಅದು ಸಪ್ರೇಟ್ ಟಿಕೆಟು. ಅದು ಅರೌಂಡ್ 50 ರಿಂಗೇಟ್ಸ್, ಅಂದರೆ ಇಂಡಿಯನ್ ಕರೆನ್ಸಿನಲ್ಲಿ 1000 ರೂಪೀಸ್ ಆಗುತ್ತೆ ಅನಿಸುತ್ತೆ. 1000 ರೂಪೀಸ್ ಕೊಟ್ಟು ಹೋಗಬೇಕು. ನಾವು ಆ ಕಡೆ ಸ್ಕೈ ಬ್ರಿಡ್ಜ್ ಹೋಗ್ತಾ ಇದೀವಲ್ಲ, ಅದಕ್ಕೆ ಬೇಡ ಅಂತ ಅಂದ್ಕೊಂಡ್ವಿ. ಸೊ ನೀವು ಮುಂಚೆನೇ ನೆನ್ಪಿಟ್ಕೊಳ್ಳಿ. ನೋಡ್ಬೋದು, ಇವಾಗ ಮತ್ತೆ ನಾವು ಇಲ್ಲಿ ಕೇಬಲ್ ಕಾರ್ನ ಹತ್ಕೊಂಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು. ಇಲ್ಲೊಂದು ಕಡೆ ಸ್ಕೈ ಬ್ರಿಡ್ಜ್ಗೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ನೀರೇನಾದರೂ ತೊಗೊಳ್ಳೋಣ ಅಂತ ಬಂದ್ವಿ. ಬರೀ ಎಲ್ಲ ಅನ್ಹೆಲ್ದಿ ಫುಡ್ಡೇ ಇರುತ್ತೆ. ಅಪ್ಪಿ, ಏನಪ್ಪಿ, ಹೆಲ್ದಿನೇ ಇರಲ್ಲ, ಬಟ್ ಸ್ಟಿಲ್ ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇದೆ. ಸೊ ನಾವು ಸ್ಕೈ ವಾಕಲ್ಲಿದ್ದೀವಿ. ಹಾಯ್ ಸುಮಾ. ಇದು ಸ್ಕೈ ವಾಕ್ ಅಂದರೆ ಸ್ಕೈ ವಾಕೆ, ಅದಕ್ಕೆ ಕರೆಕ್ಟಾಗಿರೋ ಹೆಸರು ಇಟ್ಟಿದ್ದಾರೆ, ಸ್ಕೈ ವಾಕ್ ಅಂತ. ಸೊ ನಾವು ಇವಾಗ ಸ್ಕೈ ವಾಕ್ ಬ್ರಿಡ್ಜಿಗೆ ಬಂದಿದ್ದೀವಿ. ನೋಡ್ಬೋದು, ಆ್ಯಕ್ಚುಲಿ ಸ್ಕೈ ವಾಕ್ ಅಂತ ಚೆನ್ನಾಗೇ ಹೆಸರಿಟ್ಟಿದ್ದಾರೆ.
ಯಾಕೆಂದರೆ ಒಂಥರ ಸ್ಕೈನಲ್ಲಿ ನಡೆದಂಗೆ ಇದೆ ಈ ಬ್ರಿಡ್ಜ್ ಹೇಳ್ಬೇಕಂದ್ರೆ. ಓ ಮೈ ಗಾಡ್, ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಗೊತ್ತಾ. ಭಯ ಅನಿಸುತ್ತೆ, ಬಟ್ ಇಟ್ಸ್ ಓಕೆ ಫಾರ್ ಮೀ. ನನಗೆ ಕೇಬಲ್ ಕಾರಲ್ಲಿ ಬಂದಷ್ಟೆಲ್ಲ ಭಯ ಅನಿಸಲ್ಲ, ಬಟ್ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವಿಬ್ಬರು ವಾಕ್ ಮಾಡ್ಕೊಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಲೋ ಮಿಸ್ಟರ್ ಹಸ್ಬೆಂಡ್. ಇಲ್ಲಿ ನೋಡ್ಬೋದು ಹೆಂಗಿದೆ ಈ ಬೆಟ್ಟಗಳು, ಈ ವೀವ್ ಅಂತ ಹೇಳ್ಬಿಟ್ಟು. ಹಲೋ ಮಿಸ್ಟರ್. ಇಲ್ಲೊಂದು ಕಡೆ ಒಂದು ವ್ಯೂ ಪಾಯಿಂಟ್ ಥರ ಇದೆ, ಇಲ್ಲಿ ಬಂದು ನೋಡ್ಬೋದು. ಇವಾಗ ನಾವು ನೆಕ್ಸ್ಟ್ ಹೋಟೆಲ್ ಚೆಕನ್ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಬೇರೆ ಥರ ಪ್ಲ್ಯಾನ್ ಮಾಡಿದ್ವಿ, ಅದಕ್ಕೋಸ್ಕರ ಒಂದಿನ ಮರ್ಕ್ಯೂರ್, 2 ದಿನ ಈ ಹೋಟೆಲ್ ಮಾಡಿದ್ದೆ. ಆಮೇಲೆ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು. ಸೊ ಇವಾಗ ಇವತ್ತೊಂದಿನ ಈ ಹೋಟೆಲು, ನಾಳೆ ಚೆಕ್ಔಟ್ ಆಗ್ತೀವಿ. ನಾಳೆ ಚೆಕ್ಔಟ್ ಆಗಿಬಿಟ್ಟು ಐ ಥಿಂಕ್ 5 ಗಂಟೆಗೆ ನಮ್ಮ ಫ್ಲೈಟ್ ಇದೆ. ಸೊ ಫ್ಲೈಟಿಗೆ ಹೋಗ್ತಾ ಇರೋದು. ಇವಾಗ ನಾವಿರುವಂಥ ಹೋಟೆಲ್ ಹೆಸರು ಬಂದುಬಿಟ್ಟು ಫೌಂಡ್ ಮ್ಯಾನ್ಷನ್ ಅಂತ ಹೇಳಿಬಿಟ್ಟು. ಇದ್ರದ್ದು ಒಂದು ಸೈಡ್ ರೂಮ್ ಟೂರ್ ಕೊಡ್ತೀನಿ, ನೀವು ನೋಡ್ಕೋಬೋದು. ನಮ್ಮ ಮುಂದೆ ಈ ಥರ ಸ್ವಿಮ್ಮಿಂಗ್ ಪೂಲ್ ಇದೆ ಆ್ಯಂಡ್ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ನೋಡ್ಬೋದು ರೂಮ್ ಈ ಥರ ಇದೆ, ಈ ಥರ ಬ್ಯೂಟಿಫುಲ್ ಅನಿಸುತ್ತೆ. ಸೊ ಇದಾದ ನಂತರ ಮಿಸ್ಟರ್ ಅವಿನಾಶ್ ಹೋಗಿ ಆ ಕಡೆ. ಸೊ ಈ ಕಡೆ ಒಂದು ಕಾಫಿ ಸ್ಟೇಷನ್ ಆ ಥರ ಕಬೋರ್ಡ್ ಎಲ್ಲ ಇದೆ, ಒಂದು ಸ್ಮಾಲ್. ಆಮೇಲೆ ಇಲ್ಲೊಂದು ಸಿಟ್ಔಟ್ ಏರಿಯಾ ಇದೆ, ಒಂದು ಸೋಫಾ, ಒಂದು ಟೇಬಲ್ ಆ್ಯಂಡ್ ಇಲ್ಲಿ ಬೆಡ್ ಇದೆ. ಅಲ್ಲಿ ನೋಡಿ ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ವಿಂಡೋ. ಆ್ಯಂಡ್ ಇಷ್ಟೇ ನೋಡಿ, ಇಲ್ಲೊಂದು ಸಿಟ್ಟಿಂಗ್ ಸ್ಪೇಸ್ ಕೂಡ ಇದೆ, ಒಂದು ಟೇಬಲ್ ಥರದ್ದು. ಇಷ್ಟೇ ಸಿಂಪಲ್ ರೂಮು. ಇದಾಗಿತ್ತು ನಮ್ಮ ರೂಮ್ ಟೂರ್. ನಿಮಗೆ ವಾಶ್ರೂಮ್ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಡೋರ್ ಓಪನ್ ಮಾಡಿದ್ರೆ ಇಲ್ಲಿದೆ ನೋಡಿ ವಾಶ್ರೂಮ್ ಎಲ್ಲಿದೆ ಅಂತಲೂ ಗೊತ್ತಾಗಲ್ಲ. ಇಲ್ಲಿದೆ ವಾಶ್ರೂಮ್. ಸೊ ಇಲ್ಲಿಂದ ಹೊರಗಡೆ ಹೋದರೆ ನಮ್ಮ ಬೆಡ್. ಸೊ ನೈಸ್. ಸೊ ನಾವು ಈ ಒಂದು ಹೋಟೆಲ್ಗೆ ಚೆಕ್ಕಿನ್ ಆಗಿ ಮತ್ತೆ ಮಧ್ಯಾಹ್ನ ಊಟನ ಆರ್ಡ್ರ್ ಮಾಡ್ಕೊಂಡು ತಿಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿ ಇವಾಗ 6:30 ಟೈಮ್ ಗೊತ್ತಾ. 6:30ಗೆ ನೋಡಿ ಎಷ್ಟು ಬೆಳಕಿದೆ. 8 ಗಂಟೆ ಆದ್ರೂ ಇದೇ ಥರ ಆಲ್ಮೋಸ್ಟ್ ಬೆಳಕಿರುತ್ತೆ. ಆ್ಯಂಡ್ ಬೆಳಗ್ಗೆ ಬೆಳಕರಿಯೋದು ಅಷ್ಟೇ, ಒಂದು 7:30 ಹಂಗೆ ಬೆಳಕರಿಯುತ್ತೆ. ಸೂರ್ಯ ಮುಳುಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 7:30-8 ಗಂಟೆ ಆಗೋಗುತ್ತೆ ಸಂಜೆ. ನೋಡಿ ಯಾವ ಥರ ಎಷ್ಟು ಡಿಫ್ರೆನ್ಸ್ ಇದೆ ನಮಗೂ ಅವರಿಗೂ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ನಮ್ಮ ಬೀಚ್ ಕಡೆ ಹೋಗ್ತಾ ಇದ್ವಿ. ಸುಮ್ಮನೆ ಹಾಗೆ ಓಡಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕುತ್ಕೊಂಡು ಏನು ಮಾಡೋಣ ಅಂತ. ಸೊ ಸೊ ಇವಾಗ ನಾವು ಇದ್ದಿದ್ದ ಹೋಟೆಲಿಂದ ನಿನ್ನೆ ಹೋದ್ವಲ್ಲ ಬೀಚ್, ಅಲ್ಲಿ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮಗೆ ಗ್ರ್ಯಾಬ್ ಸಿಗ್ತಾ ಇಲ್ಲ ಅಥವಾ ಯಾವುದೋ ಟ್ಯಾಕ್ಸಿಗಳೇನು ಸಿಗ್ತಾ ಇಲ್ಲ, ಅದಕ್ಕೆ ನಡ್ಕೊಂಡು ಹೋಗೋಣ ಇಲ್ಲೆಲ್ಲ ನೋಡ್ಕೊತ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ದೂರ ಇದೆ ಅಂತ ನಿಜ ಗೊತ್ತಿಲ್ಲ, ಎಷ್ಟಿದೆಯೋ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇರಬೇಕು. ಬಟ್ ಇಟ್ಸ್ ಓಕೆ, ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಒಂಥರ ಇದೆಲ್ಲ ಪ್ಲೇಸ್ ಎಲ್ಲ ನೋಡಿಕೊಂಡು ನಡ್ಕೊಂಡು ಹೋಗ್ಬೋದಲ್ಲ ಅಂತ ಹೋಗ್ತಾ ಇದ್ದೀವಿ. ಸೊ ನಾವಿಲ್ಲಿ ಸ್ಕೆಚರ್ಸ್ದು ಒಂದು ಶೋರೂಮ್ ನೋಡಿದ್ವಿ, ಅಲ್ಲಿ ನೋಡ್ಬೋದು. ಐ ಥಿಂಕ್ ಡ್ಯೂಟಿ ಫ್ರೀ ಇರುತ್ತೆ ಅನಿಸುತ್ತೆ, ಕಡಿಮೆ ಇರ್ಬೋದು ಅಂತ ಹೋಗ್ತಾ ಇದ್ದೀವಿ. ಅವಿನಾಶ್ಗೆ ಅದೊಂಥರ ಫೇವ್ರೆಟ್ ಬ್ರ್ಯಾಂಡ್. ಸೊ ನೋಡೋಣ, ಹೇಳ್ತೀನಿ. ಸೊ ಏನು ಗೊತ್ತಾ, ನಾವು ಅಲ್ಲಿ ಹೋದ್ವಲ್ಲ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಎಂಥದ್ದು ಇಲ್ಲ ಆಯಿತಾ. ನಾನು ಕೆಲವೊಂದು ಸ್ಕೆಚರ್ಸಲ್ಲಿ ಕೆಲವೊಂದು ಸ್ಲಿಪ್ಪರ್ಸು ಈ ಅವಿನಾಶು ಎಲ್ಲ ನೋಡಿ ಇಟ್ಕೊಂಡಿದ್ವಿ ಆಯಿತಾ. ಅಂದರೆ ಕೆಲವೊಂದು ತಗೋಬೇಕು ಅಂತ ಇರ್ತೀವಲ್ಲ ಅಂಥ ಸ್ಲಿಪ್ಪರ್ಗಳು, ಶೂಗಳೆಲ್ಲ. ಆ ಪ್ರೈಸ್ಗಳು ನಮ್ಗೆ ಎಷ್ಟಿರುತ್ತೆ ಅಂತ ಗೊತ್ತಿತ್ತು. ಇಲ್ಲೂ ಅಷ್ಟೇ ಇದೆ, ಎಂಥ ಕಡಿಮೆ ಏನಿಲ್ಲ ಆಯಿತಾ. ನೋಡ್ಬೋದು ಶಾಪಿಂಗಿಗೆಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಒಂದು ಸ್ಟ್ರೀಟ್ ಇದೆ ಫುಲ್ಲು ಶಾಪಿಂಗು. ಇಲ್ಲೇ ಸುಮ್ಮನೆ ಶಾಪಿಂಗ್ ಸ್ಟ್ರೀಟಿಗೆ ಅಂತ ಬಂದಿದ್ವಿ. ಹಾಗೆ ಈ ಕಡೆ ಒಂದು ಏನು ಫುಲ್ಲು ಫುಡ್ ಸ್ಟ್ರೀಟ್ ಇದೆ, ಸ್ಟ್ರೀಟ್ ಫುಡ್ದು. ಈ ಕಡೆ ಸೈಡ್ ಹೋಗ್ತಾ ಇದ್ದೀವಿ ನೋಡೋಣ ಅಂತ ಹೇಳ್ಬಿಟ್ಟು.
ನಾವು ನಡ್ಕೊಂಡು ಬರ್ತಾ ಬರ್ತಾ ಈ ಕಡೆ ಒಂದು ಫುಡ್ ಸ್ಟ್ರೀಟಿಗೆ ಬಂದ್ವಿ. ಸ್ಟ್ರೀಟ್ ಫುಡ್ ಎಲ್ಲ ಇಟ್ಟಿದ್ದಾರೆ ನೋಡ್ಬೋದು ನೀವು. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರೀಟ್ ಫುಡ್ ಇದೆ. ನಾವು ಮೇಯ್ನಾಗಿ ಈ ಥರ ಎಲ್ಲೇ ಹೋದ್ರೂ ನಾವು ಫ್ರೂಟ್ಸು ಅಥವಾ ಫ್ರೂಟ್ ಜ್ಯೂಸಸ್ನ ತೊಗೊತೀವಿ. ಯೂಶ್ವಲಿ ನಮಗೆ ಅದರ್ ಏನು ಮೀಟ್ ಕೈಂಡ್ ಆಫ್ ಫುಡ್ನ ಟ್ರೈ ಮಾಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ಬೇರೆದೆಲ್ಲ ಮಿಕ್ಸ್ ಆಗಿರುತ್ತೆ ಅಂತ ಹಿಂಸೆ ಅನಿಸುತ್ತೆ. ಅವಿನಾಶ್ಗೆ ಸೀ ಫುಡ್ ಸ್ವಲ್ಪ ಅಲರ್ಜಿಕ್ಕು, ಎಕ್ಸೆಪ್ಟ್ ಫಿಶ್ ಬಿಟ್ಟು. ಇನ್ನು ಡ್ರೈ ಫಿಶ್ ಥರದ್ದು ಪ್ರಾನ್ಸ್ ಎಲ್ಲ ಅಲರ್ಜಿಕ್. ಅದಕ್ಕೆ ನಾವು ಸ್ವಲ್ಪ ಮೀಟ್ ಕೈಂಡ್ ಆಫ್ ಫುಡ್ನ ಅವಾಯ್ಡ್ ಮಾಡಿ ಓನ್ಲಿ ಫ್ರೂಟ್ ಜ್ಯೂಸಸ್ ಆ ಥರದನ್ನ ಕುಡಿತೀವಿ. ಅದನ್ನೆಲ್ಲ ತಿನ್ಕೊತಾ ಕುಡ್ಕೊತಾ ಇದನ್ನೆಲ್ಲ ಚೆಕ್ ಮಾಡ್ಕೊತಾ ಬಂದ್ವಿ. ಸೊ ನಾವು ನೆನ್ನೆ ಬಂದಿದ್ವಲ್ಲ, ಸೇಮ್ ಅದೇ ಬೀಚೆ ನೋಡಿ. ಒಂಥರ ವೈಬ್ ತುಂಬಾ ಚೆನ್ನಾಗಿದೆ ನೋಡಿ. ಆ ಕಡೆ ಸೈಡ್ ಬೆಂಕಿ ಎಲ್ಲ ಹಾಕಿ ಇದು ಮಾಡ್ತಾ ಇದ್ದಾರೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಇಲ್ಲಿ ಫ್ರೈಡೇ ವೀಕೆಂಡ್ ಅಂತೆ. ಅಂದರೆ ಈಗ ನಮ್ಮ ಕಡೆ ಹೆಂಗೆ ಸಾಟರ್ಡೆ ಸಂಡೇ ಅಂದರೆ ಫುಲ್ಲು ವೀಕೆಂಡ್ ಅಂತೇಳಿ ಈ ಕ್ಲಬ್ಗಳು ಪಾರ್ಟಿಗಳನ್ನೆಲ್ಲ ಮಾಡ್ತಾರೆ ನೋಡಿ. ಅದೇ ಥರ ಈ ಬೀಚಲ್ಲಿ ಲಂಕಾವಿನಲ್ಲಿ ಫ್ರೈಡೇ ಮೇಯ್ನಾಗಿ ವೀಕೆಂಡ್ ಥರ ಎಲ್ಲ ಸೆಟಪ್ ಎಲ್ಲ ಮಾಡ್ತಾರಂತೆ. ನಾವು ಅವಾಗಲೇ ಹೋದ್ವಲ್ಲ ಫುಡ್ ಸ್ಟ್ರೀಟು, ಅದು ಕೂಡ ಅದೇ ಥರ ಇತ್ತು. ಚೆನ್ನಾಗಿ ಅನ್ನಿಸ್ತಿದೆ ಇವತ್ತು ಒಂಥರ. ಸೊ ನೀವು ನೋಡ್ಬೋದು, ಈ ಥರದ್ದು ನಮ್ಮ ಹತ್ರ ಒಂದು ಮ್ಯಾಟ್ ಇದೆ ಆಯಿತಾ. ನಾವು ಬೀಚ್ ಹತ್ರ ಬಂದಾಗೆಲ್ಲ ಈ ಥರ ಒಂದು ಮ್ಯಾಟ್ ತೊಗೊಂಬರ್ತೀವಿ. ಆರಾಮಾಗಿ ಇದ್ರ ಮೇಲೆ ಇವಾಗ ಕುತ್ಕೋಬೋದು. ನೋಡ್ಬೋದು ಈ ಬೀಚೆಲ್ಲ ಫುಲ್ಲು ಈ ಫೈರ್ ಶೋಸ್ ಇರ್ಬೋದು, ಆಮೇಲೆ ಏನೇನೋ ಲೈಟಿಂಗ್ಸ್ದು ಆ ಥರದ್ದೆಲ್ಲ ಶೋಸ್ ಎಲ್ಲ ಮಾಡ್ತಾ ಇರ್ತಾರೆ ಎಲ್ಲ ಕಡೆನೂ ಒಂದೊಂದು ಕಡೆ ಬೀಚಲ್ಲಿ. ಆ್ಯಂಡ್ ಇದು ನೋಡೋಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ನೈಟ್ ಟೈಮೆಲ್ಲ. ಏನು ಗೊತ್ತಾ, ಇನ್ನೊಂದಂದರೆ ನೈಟಲ್ಲಿ ತುಂಬ ಲೇಟಾಗಿ ಕತ್ಲೆ ಆಗೋದ್ರಿಂದ ತುಂಬ ಜನ ಈ ಥರ ಬೀಚ್ಗಳಲ್ಲಿ ಕೂತೇ ಇರ್ತಾರೆ. ಸೊ ನಾವು ಈ ಥರ ಬೀಚಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಫೈರ್ ಶೋಸ್ ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು ನೆಕ್ಸ್ಟ್ ನಮ್ಮ ಡಿನ್ನರ್ನ ಮುಗಿಸ್ಕೊಬಿಟ್ಟು ನಮ್ಮ ಗ್ರ್ಯಾಬ್ ಆ್ಯಪಲ್ಲಿ ಒಂದು ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋದ್ವಿ. ನೀವು ಈ ಥರ ಏಷ್ಯನ್ ಕಂಟ್ರೀಸಿಗೆ ಬಂದರೆ ಫುಡ್ ಅಥವಾ ಏನಾದರೂ ಕ್ಯಾಬ್ನ ಆರ್ಡರ್ ಮಾಡ್ಕೋಬೇಕು ಅಂದರೆ ಗ್ರ್ಯಾಬ್ ಅಂತ ಒಂದು ಆ್ಯಪ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು. ಈಸಿಯಾಗಿ ಫುಡ್ಡು ಕ್ಯಾಬೆಲ್ಲ ಆರಾಮಾಗಿ ಬುಕ್ ಮಾಡ್ಕೋಬೋದು. ಸೊ ಇದಾಗಿತ್ತು ನೋಡಿ ಇವತ್ತಿನ ದಿನ. ನಿಮಗೆ ಯಾವುದೇ ಥರ ಏನೇ ನಿಮಗೆ ಡೌಟ್ಸ್ ಇದ್ರೂ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಾನು ಎಲ್ಲದಕ್ಕೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಒಂದು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ನಿಮ್ಮ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮಲೇಷ್ಯಾ ವ್ಲಾಗ್ಸ್ನು ನೋಡಿ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಕೂಡ ಅದರ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.